ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ ಕರ್ಕೇರ. ದೆಹಲಿಯ ಜಂತರ್ ಮಂತರ್ನಲ್ಲಿ 59 ವರ್ಷದ ವ್ಯಕ್ತಿಯೊಬ್ಬರು ಕಳೆದ 18-19 ದಿವಸಗಳಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಅವರ ಆಹಾರ ಗ್ಲೂಕೋಸ್ ಮಾತ್ರ. ಅವರ ತೂಕ ಈಗಾಗಲೇ 9 kgಯಷ್ಟು ಕಡಿಮೆ ಆಗಿದೆ. ಬ್ಲಡ್ ಪ್ರೆಷರ್ ಲೋ ಆಗ್ತಾ ಇದೆ. ಒಟ್ನಲ್ಲಿ ದೇಹ ಸಂಪೂರ್ಣವಾಗಿ ಕುಗ್ಗಿ ಹೋಗಿದೆ ಅಂತ ಡಾಕ್ಟರ್ಸ್ ಹೇಳ್ತಿದ್ದಾರೆ. ಈ ಘಟನೆ ನಡೀತಿರೋದು ದೇಶದ ಸಂಸತ್ನಿಂದ ಕೇವಲ ಕೆಲವು ನಿಮಿಷಗಳ ದೂರದಲ್ಲಿರುವಂತಹ ಜಂತರ್ ಮಂತರ್ನಲ್ಲಿ. टोटल वेट लॉस हम जो 18-19 डे पे है, इट इज मोर देन 9 kg. So he has lost more than 9 kg on the 19th day of his indefinite fast. उनका ब्लड शुगर आज 80 मिलीग्राम पर डेसीलीटर है, पल्स 72 पर मिनट है, और जो ब्लड प्रेशर लाइन डाउन और जो सिटिंग पोजीशन में 105/61 और 101/65 है. हाइड्रेशन फेयर है. ही इज मेंटली अलर्ट. ಈ ರೀತಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಪ್ರತಿಭಟನೆ ನಡೆಸುತ್ತಿರುವ ವ್ಯಕ್ತಿ ಸೋನಮ್ ವಾಂಗ್ಚುಕ್. ನಿಮಗೆ ಬಾಲಿವುಡ್ನ 3 ಇಡಿಯಟ್ಸ್ ಸಿನಿಮಾ ನೆನಪಿರಬಹುದು. ಅದರಲ್ಲಿ ಬರುವಂತಹ ರಾಂಚೋ ಪಾತ್ರಕ್ಕೆ ಪ್ರೇರಣೆಯಾದ ಅದೇ ಸೋನಮ್ ವಾಂಗ್ಚುಕ್. ಹಾಗಿದ್ರೆ ಈ ಪ್ರತಿಭಟನೆ ಏನು ಅಂತ ನೋಡೋದಾದ್ರೆ, ಈ ಸಂಪೂರ್ಣ ಕತೆ ಶುರುವಾಗೋದೇ ಮೇ 3ರಿಂದ. ನಿಮಗೆ ನೆನಪಿರ್ಬೋದು, ನೀಟ್ ಪೇಪರ್ ಲೀಕ್ ಆಗಿತ್ತು. ಸರ್ಕಾರದ ಮೇಲೆ ಒತ್ತಡ ಬಂದಿತ್ತು. ನಂತರ CBI ತನಿಖೆ ಆಯಿತು, ಮರುಪರೀಕ್ಷೆ ಕೂಡ ನಡೆಸಲಾಯಿತು. 13ಕ್ಕೂ ಹೆಚ್ಚು ಜನರನ್ನು ಅರೆಸ್ಟ್ ಮಾಡಲಾಯಿತು. ನಾವು ಎಲ್ಲ ಕೆಲಸವನ್ನು ಮಾಡಿದ್ದೇವೆ ಅಂತ ಸರ್ಕಾರ ಹೇಳ್ತಾ ಇದೆ. ಆದರೆ ಕಳೆದ 7 ವರ್ಷಗಳಲ್ಲಿ 60ಕ್ಕೂ ಹೆಚ್ಚು ಪೇಪರ್ಗಳು ಲೀಕ್ ಆಗಿರೋದ್ರಿಂದ ಕೇಂದ್ರ ಶಿಕ್ಷಣ ಸಚಿವರಾಗಿರುವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಅಂತ ಸೋನಮ್ ವಾಂಗ್ಚುಕ್ ಮತ್ತು ಕಾಕ್ರೋಚ್ ಜನತಾ ಪಾರ್ಟಿ ಒತ್ತಡ ಹೇರ್ತಾ ಇದೆ. ಪ್ರಾಣ ಕಳೆದುಕೊಂಡ ಮಕ್ಕಳಿಗೆ ತಲಾ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. इतनी बड़ी संख्या में कभी लोग किसी एक पॉलिटिकल मूवमेंट के लिए या जो बीजेपी और कांग्रेस का इवेंट नहीं होता है उसके लिए कभी इतने ज्यादा लोग आए नहीं थे. दिस वाज द फर्स्ट टाइम इन राजस्थान इतनी बड़ी गैदरिंग हुई थी. तो कहीं ना कहीं उससे भटकाने के लिए, उससे ध्यान भटकाने के लिए हमले किए जाते हैं. क्योंकि कल से मीडिया में वही चल रहा है, अभिजीत पर हमला, अभिजीत पर हमला. अरे अभिजीत पर हमला होने दो, एक नहीं यार 10 हमले करवाओ. धर्मेंद्र प्रधान बस इस्तीफा दे दे और 10 हमले सह हम. ಪರೀಕ್ಷೆಗೆ ವಿದ್ಯಾರ್ಥಿ ಏನಾದರೂ ಕೇವಲ 5 ನಿಮಿಷ ತಡವಾಗಿ ಬಂದ್ರೂ ಪರೀಕ್ಷೆಯಿಂದ ಹೊರಗಿಡಲಾಗುತ್ತೆ. ಆದರೆ ಪೇಪರ್ ಮೊದಲೇ ಹೊರ ಬಂದ್ರೆ ಅಥವಾ ಲೀಕ್ ಆದ್ರೆ ಕೇವಲ ಕ್ಷಮೆಯಾಚನೆ ಮಾತ್ರ ಬರುತ್ತೆ. ಮತ್ತು ಇದೇ ವಿಷಯದ ಬಗ್ಗೆ ಸೋನಮ್ ವಾಂಗ್ಚುಕ್ ಅವರನ್ನು ಕೇಳಿದ್ರೆ, ಸರ್, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯಿಂದ ದೇಶದಲ್ಲಿ ನಿಜವಾಗ್ಲೂ ಎಲ್ಲವೂ ಸರಿಯಾಗುತ್ತಾ? ಇನ್ಮುಂದೆ ಪರೀಕ್ಷೆಯಲ್ಲಿ ಯಾವುದೇ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗೋದಿಲ್ವಾ ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ವಾಂಗ್ಚುಕ್ ಏನು ಉತ್ತರ ಕೊಡ್ತಾರೆ ಅಂದ್ರೆ, ಕನಿಷ್ಠ ಇದು ಒಂದು ಹೊಸ ಆರಂಭ ಆಗ್ಬೋದು ಅಂತ ಹೇಳ್ತಾರೆ. ಈಗ ಈ ಹೋರಾಟದ ಬಗ್ಗೆ ಇಡೀ ದೇಶದಲ್ಲಿ ಒಂದು ರೀತಿಯ ಸಿಂಪತಿ ಹರಿದು ಬರ್ತಾ ಇದೆ. ಆದರೆ ಅದೇ ಜಂತರ್ ಮಂತರ್ನಲ್ಲಿ ದೇಶವನ್ನು ಚಿಂತೆಗೇಡು ಮಾಡುವಂತಹ ಕೆಲವು ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಬಹುಶಃ ಇದೇ ಕಾರಣಕ್ಕಾಗಿರ್ಬೋದು ಆಂದೋಲನಕ್ಕೆ ಇಡೀ ದೇಶದ ಪೂರ್ಣ ಬೆಂಬಲ ಸಿಗ್ತಿಲ್ಲ ಅನ್ಸುತ್ತೆ. ಯಾಕಂದ್ರೆ ಇದೇ ವೇದಿಕೆಯಲ್ಲಿ ಕೆಲವರು ರೀಲ್ಸ್ ಮಾಡ್ತಿರ್ತಾರೆ, ಇನ್ನು ಕೆಲವರು ಡಾನ್ಸ್ ಮಾಡ್ತಿರ್ತಾರೆ, ಕೆಲವರು ಪೆಂಡಲ್ ಕೆಳಗಡೆ ಮಲಗಿದ್ರೆ ಇನ್ನು ಕೆಲವರು ಕ್ರಿಕೆಟ್ ಆಡ್ತಾ ಇರ್ತಾರೆ, ಇನ್ನು ಕೆಲವರು ಫುಡ್ ಬ್ಲಾಗಿಂಗ್ ಮತ್ತು ತಮ್ಮದೇ ಆದ ಡ್ರಾಮಾಗಳನ್ನ ಅಲ್ಲಿ ಮಾಡ್ತಾನೆ ಇದ್ದಾರೆ. ಇದು ನಮ್ಗಷ್ಟೇ ಅಲ್ಲ, ಸೋನಮ್ ವಾಂಗ್ಚುಕ್ ಅವರಿಗೆ ಕೂಡ ತುಂಬಾ ಬೇಸರ ತರಿಸಿರುವಂತ ವಿಷಯ. ಅದಕ್ಕಾಗಿಯೇ ಸೋನಮ್ ಹೇಳಿದ್ದು, ಇಲ್ಲಿಗೆ ಕೆಲವರು ಪಿಕ್ನಿಕ್ ಮಾಡಲು ಬರುವಂತಿದೆ, ಜನ ಹೊಟ್ಟೆ ತುಂಬಾ ತಿಂತಿದ್ದಾರೆ, ಇದನ್ನ ನೋಡಿ ಬೇಸರ ಆಗ್ತಿದೆ. ನೀವು ಇಲ್ಲಿ ಬಂದು ಹೊಟ್ಟೆ ತುಂಬಾ ತಿನ್ನೋದು ನಮಗೆ ಸ್ವಲ್ಪ ದುಃಖ ತರಿಸ್ತಿದೆ. ಬೆಂಬಲ ನೀಡಬೇಕಾಗಿದ್ರೆ ಕನಿಷ್ಠ 1 ದಿನ ಆದ್ರೂ ಉಪವಾಸ ಮಾಡಿ ಅಂತ ಅವರು ಮನವಿ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಈ ಆಂದೋಲನದಲ್ಲಿ ಎಲ್ಲರೂ ಹೀಗೆ ಇದ್ದಾರೆ ಅಂತಲ್ಲ. ಈ ಜನಸಮೂಹದಲ್ಲೂ JNU ವಿದ್ಯಾರ್ಥಿ ಆಗಿರುವಂತ ನೇಹ ಇರ್ಬೋದು, ನಟ ಅತುಲ್ ಕುಲಕರ್ಣಿ ಇರ್ಬೋದು, ಅಂತವರು ಕೂಡ ಇಲ್ಲಿದ್ದಾರೆ. ಅವರು ವಾಂಗ್ಚುಕ್ ಅವರೊಂದಿಗೆ ಉಪವಾಸಕ್ಕೆ ಕೂಡ ಕುಳಿತಿದ್ದಾರೆ. ಕೆಲವರಂತೂ ಆರೋಗ್ಯ ಹದಗೆಡ್ತಿದ್ರು ಉಪವಾಸವನ್ನು ಮುಂದುವರಿಸಿದ್ದಾರೆ. ಅಂದ್ರೆ ಒಂದೇ ವೇದಿಕೆಯಲ್ಲಿ ಕೆಲವರಿಗೆ ಇದು ಪಿಕ್ನಿಕ್ ಕಥೆಯಾದ್ರೆ ಇನ್ನು ಕೆಲವರಿಗೆ 22 ಲಕ್ಷ ಮಕ್ಕಳ ಭವಿಷ್ಯದ ಕಥೆಯೂ ಆಗಿದೆ. ಇನ್ನು ಈ ಪ್ರತಿಭಟನೆಯನ್ನು ನೋಡಿದಾಗ ಹಲವು ಬಾರಿ ಅನ್ಸುತ್ತೆ ಸೋನಮ್ ವಾಂಗ್ಚುಕ್ ಅವರು ಎಲ್ಲೋ ಟ್ರ್ಯಾಪ್ ಆಗ್ಬಿಟ್ರ ಅಂತ. ಯಾಕಂದ್ರೆ ಸರ್ಕಾರ ಕಳೆದ 19 ದಿನಗಳಿಂದ ಮೌನವಾಗಿಬಿಟ್ಟಿದೆ. ಮಾತುಕತೆಗೆ ಮುಂದಾಗ್ತಾನೆ ಇಲ್ಲ. ವಿರೋಧ ಪಕ್ಷದ ನಾಯಕರು ಬರ್ತಾರೆ, ಫೋಟೋ ಕ್ಲಿಕ್ಕಿಸ್ಕೊಳ್ತಾರೆ, ಜೊತೆಗೆ ಸೆಲೆಬ್ರಿಟಿಗಳು ಬಂದು ರೀಲ್ಸ್ ಮಾಡಿ ಹೋಗ್ತಾರೆ. ಆದರೆ ನಂತರ ಸೋನಮ್ ವಾಂಗ್ಚುಕ್ ಮಾತ್ರ ಹೇಳೋದಿಷ್ಟೇ, ನಾನು ಎದ್ದು ಹೋಗ್ಬೋದು, ಉಪವಾಸವನ್ನು ಇಲ್ಲೇ ಕೈ ಬಿಟ್ಬಿಡ್ಬೋದು, ನಂಗೇನು ಲಾಸ್ ಇಲ್ಲ. ಆದರೆ ಪೇಪರ್ ಲೀಕ್ ಆಘಾತದಿಂದ ಪ್ರಾಣ ಕಳೆದುಕೊಂಡಂತಹ ಆ ಮಕ್ಕಳ ಕಥೆ ಏನು? ಆ ಆತ್ಮಹತ್ಯೆಗಳ ಸರಣಿ ನಿಲ್ಲುತ್ತಾ ಅನ್ನೋದು ಅವರಿಗಿರುವಂತ ಪ್ರಶ್ನೆ. ಇಲ್ಲಿಂದ ಚರ್ಚೆಯ ದಿಕ್ಕೇ ಬದಲಾಗುತ್ತೆ. ವೇದಿಕೆ ಯಾರದೇ ಇರಲಿ, ರಾಜಕೀಯ ಏನೇ ಇರಲಿ, ಆದರೆ ಪ್ರಶ್ನೆ ಮಕ್ಕಳ ಭವಿಷ್ಯದಾಗಿದ್ರೆ ಹೋರಾಟವನ್ನು ಅರ್ಧಕ್ಕೆ ನಿಲ್ಲಿಸಬೇಕಾ? ಸೋನಮ್ ವಾಂಗ್ಚುಕ್ ಅವರ ಪ್ರತಿಭಟನೆಗೆ ರಾಜ್ಯದಲ್ಲೂ ಭಾರಿ ಬೆಂಬಲ ವ್ಯಕ್ತವಾಗ್ತಾ ಇದೆ. ರಾಯಚೂರು, ಕಲಬುರಗಿ ಸೇರಿದಂತೆ ಹಲವೆಡೆ ಪ್ರತಿಭಟನೆ ಕೂಡ ನಡೆದಿವೆ. ಆನ್ಲೈನ್ ಕ್ಯಾಂಪೇನ್ ಮೂಲಕ ಸಹಿ ಸಂಗ್ರಹ ಅಭಿಯಾನ ಕೂಡ ಶುರುವಾಗಿದೆ. ರಾಜ್ಯದ ಪ್ರಗತಿಪರ ಚಿಂತಕರು ಸೋನಮ್ ವಾಂಗ್ಚುಕ್ಗೆ ಬೆಂಬಲ ಕೊಟ್ಟಿದ್ದಾರೆ.
ಕರ್ನಾಟಕದಲ್ಲಿ ಪ್ರತಿಭಟನೆಯ ಕಾವು ಹೇಗಿದೆ ಎಂಬ ಬಗ್ಗೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಪ್ಪ ಎಂ ವಿವರಣೆ ಕೊಡ್ತಾರೆ. ನೀಟ್ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಡ ಹೆಚ್ಚುತ್ತಾ ಇದೆ. ವಿಶೇಷವಾಗಿ ಪ್ರಗತಿಪರ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು ಸೋನಂ ವಾಂಗ್ಚುಕ್ ನಿರಸನ ಬೆಂಬಲಿಸಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಹಾಸನದಲ್ಲಿ ಜನಪರ ಮತ್ತು ಪರಿಸರ ಸಂಘಟನೆಗಳ ಸದಸ್ಯರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಅದೇ ರೀತಿ ರಾಯಚೂರಿನಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಸದಸ್ಯರು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಸಿಂಧನೂರಿನಲ್ಲಿ ವಿದ್ಯಾರ್ಥಿ ಸಂಘಟನೆಗಳು ಮತ್ತು ಪ್ರಗತಿಪರ ಚಿಂತಕರು ಜಂಟಿಯಾಗಿ ಧರಣಿ ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ. ವಾಂಗ್ಚುಕ್ ಅವರ ಆರೋಗ್ಯ ದಿನೇ ದಿನೇ ಕ್ಷೀಣಿಸ್ತಾ ಇದ್ದು ಕೂಡಲೇ ಕೇಂದ್ರ ಸರ್ಕಾರ ಅವರ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸ್ತಾ ಇದ್ದಾರೆ. ಪರೀಕ್ಷಾ ವೈಫಲ್ಯಕ್ಕೆ ನೈತಿಕ ಹೊಣೆ ಹೊತ್ತು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಬೇಕು, ಕೇಂದ್ರ ಸರ್ಕಾರ ಅವರನ್ನು ಸಂಪುಟದಿಂದ ವಜಾ ಮಾಡಬೇಕು ಎಂಬ ಅಭಿಯಾನಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ನಡೆಯುತ್ತಿವೆ. ಜೊತೆಗೆ ನೆಟ್ಟಿಗರು ಆನ್ಲೈನ್ ಸಹಿ ಸಂಗ್ರಹ ಅಭಿಯಾನಗಳನ್ನು ನಡೆಸ್ತಾ ಇದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯಿಸಿ ಬೆಂಗಳೂರಿನಲ್ಲೇ ಕಳೆದ ಕೆಲ ದಿನಗಳ ಹಿಂದೆ ಕಾಕ್ರೋಚ್ ಜನತಾ ಪಾರ್ಟಿ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆದಿತ್ತು. ಫ್ರೀಡಂ ಪಾರ್ಕ್ನಲ್ಲಿ ನಡೆದಿದ್ದ ಆ ಪ್ರತಿಭಟನೆಯ ರ್ಯಾಲಿಯಲ್ಲಿ ಸೋನಂ ವಾಂಗ್ಚುಕ್ ಹಾಗೂ ಕೆಜೆಪಿ ಸಂಸ್ಥಾಪಕರಾದ ಅಭಿಜಿತ್ ದೀಪ್ಗೆ ಕೂಡ ಭಾಗವಹಿಸಿದ್ರು. ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ತೀವ್ರ ಮುಜುಗರಕ್ಕೆ ಒಳಗಾಗಿದ್ದ ರಾಷ್ಟ್ರೀಯ ಪರೀಕ್ಷಾ ಪ್ರಾಧಿಕಾರವು ಜೂನ್ 21ರಂದು ನೀಟ್ ಮರುಪರೀಕ್ಷೆ ನಡೆಸಿತ್ತು. ದೇಶಾದ್ಯಂತ ಒಟ್ಟು 20 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಅಭ್ಯರ್ಥಿಗಳು ಭಾಗವಹಿಸಿದ್ರು. ಅವರಲ್ಲಿ ಒಟ್ಟು 11.21 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅರ್ಹತೆ ಪಡ್ಕೊಂಡಿದ್ದರು. ಕರ್ನಾಟಕ ಒಂದರಲ್ಲೇ ಸುಮಾರು 1,45,000 ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಬರೆದಿದ್ರು. ನೀಟ್ ಮರುಪರೀಕ್ಷೆಯಲ್ಲಿ ಬೆಂಗಳೂರಿನ ವಿದ್ಯಾರ್ಥಿನಿ ವೈಷ್ಣವಿ ದಾಸ್ 695 ಅಂಕ ಗಳಿಸುವ ಮೂಲಕ ಅಖಿಲ ಭಾರತ ಮಟ್ಟದಲ್ಲಿ 20ನೇ ರ್ಯಾಂಕ್ ಪಡೆದುಕೊಂಡಿದ್ದರು. ಕರ್ನಾಟಕಕ್ಕೆ ನೀಟ್ ಪರೀಕ್ಷೆ ಎಷ್ಟು ಮುಖ್ಯ ಎಂದರೆ ರಾಜ್ಯದಲ್ಲಿ ಸುಮಾರು 72 ವೈದ್ಯಕೀಯ ಕಾಲೇಜುಗಳಿವೆ. ಇವುಗಳಲ್ಲಿ 24 ಕಾಲೇಜುಗಳು ಸರ್ಕಾರಿ ಸ್ವಾಮ್ಯದಲ್ಲಿವೆ. ಉಳಿದವು ಖಾಸಗಿ ಮತ್ತು ಡೀಮ್ಡ್ ವಿವಿಗಳ ಅಡಿ ಬರುತ್ತವೆ. ಈ ಕಾಲೇಜುಗಳಿಂದ ಪ್ರತಿ ವರ್ಷ ಪದವಿ ಮತ್ತು ಸ್ನಾತಕೋತ್ತರ ಪದವಿ ರೂಪದಲ್ಲಿ ಸುಮಾರು 15,000ಕ್ಕೂ ಹೆಚ್ಚು ವೈದ್ಯಕೀಯ ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿ ವೈದ್ಯಕೀಯ ಕ್ಷೇತ್ರವನ್ನು ಪ್ರವೇಶ ಮಾಡ್ತಿದ್ದಾರೆ. ಹಾಗಾಗಿ ನೀಟ್ ಪರೀಕ್ಷೆ ಕರ್ನಾಟಕದ ಮಟ್ಟಿಗೆ ಹೆಚ್ಚು ಪ್ರಾಮುಖ್ಯತೆ ಪಡೆದಿದ್ದು ಶಿಕ್ಷಣ ಕ್ಷೇತ್ರದ ಸುಧಾರಣೆಗೆ ಒತ್ತಾಯಿಸುತ್ತಿರುವ ಸೋನಂ ವಾಂಗ್ಚುಕ್ ಬೆಂಬಲಿಸಲು ಪ್ರಮುಖ ಕಾರಣವಾಗಿದೆ. ಈ ಬಗ್ಗೆ ದೇಶ ಯೋಚಿಸಬೇಕಾಗಿದೆ ಮತ್ತು ಇಲ್ಲಿಂದಲೇ ದೇಶವು ಸೋನಂ ವಾಂಗ್ಚುಕ್ ಅವರಿಗೆ ಮುಂದೆ ಏನಾಗುತ್ತೆ ಅನ್ನೋದು ಕೂಡ ಯೋಚನೆ ಮಾಡಬೇಕಾಗಿದೆ. ದೇಶದಲ್ಲಿ ಸೋನಂ ವಾಂಗ್ಚುಕ್ ಅವರನ್ನು 2 ದೃಷ್ಟಿಕೋನದಲ್ಲಿ ನೋಡಲಾಗ್ತಿದೆ. ಒಂದು ವರ್ಗದ ದೃಷ್ಟಿಯಲ್ಲಿ ಸೋನಂ ವಾಂಗ್ಚುಕ್ ಅವರು ಒಬ್ಬ ಹೀರೋ ತರ ಕಾಣ್ತಿದ್ರೆ, ಮತ್ತೊಂದು ವರ್ಗದ ಜನರು ಅವರನ್ನು ಬುದ್ಧಿಜೀವಿ ಅಂತ ಕರೀತಿದ್ದಾರೆ. ಅದಷ್ಟೇ ಅಲ್ಲ, ಈ ಪ್ರಕಾಶ್ ರಾಜ್ ಇರ್ಬೋದು ಅಥವಾ ಕಾಕ್ರೋಚ್ ಜನತಾ ಪಾರ್ಟಿಯ ಅಭಿಜಿತ್ ದೀಪ್ಗೆ, ಹೀಗೆ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿ ಮೋದಿಯ ವಿರೋಧಿಗಳಂತಾನೆ ಗುರುತಿಸಿಕೊಂಡಿರುವ ಕೆಲವರು ಸೋನಂ ವಾಂಗ್ಚುಕ್ ಅವರಿಗೆ ಬೆಂಬಲ ನೀಡ್ತಿರೋದು ಕೂಡ ಒಂದು ರೀತಿಯ ಸಮಸ್ಯೆಯಾಗೇ ಕಾಣ್ತಿದೆ. ಈ ಪ್ರತಿಭಟನೆಯನ್ನು ಎಡಪಂಥೀಯರ ಪ್ರತಿಭಟನೆಯಂತೆ ನೋಡ್ತಿರುವವರ ಸಂಖ್ಯೆ ದಿನದಿಂದ ದಿನ ಹೆಚ್ಚಾಗ್ತಾ ಇದೆ. ಇದೇ ಕಾರಣಕ್ಕೆ ಕಳೆದ 18-19 ದಿನಗಳಿಂದ ಒಬ್ಬ ವ್ಯಕ್ತಿ ನೀರು, ಆಹಾರ, ಅನ್ನ ಬಿಟ್ಟು ಉಪವಾಸ ಮಾಡ್ತಾ ಇದ್ರೆ ನೋ ಒನ್ ಕೇರ್ಸ್ ಅನ್ನೋ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. 18 ದಿನಗಳಿಂದ ಅನ್ನ ನೀರು ಬಿಟ್ಟು ಗಾಂಧಿ ಹಾದಿಯಲ್ಲಿ ಸಾಗಿ ಪ್ರತಿಭಟನೆ ಮಾಡ್ತಿರುವ ವ್ಯಕ್ತಿಯೊಂದಿಗೆ ಕನಿಷ್ಠ ಮಾತುಕತೆಗೂ ಸರ್ಕಾರ ಮನಸ್ಸು ಮಾಡ್ತಾ ಇಲ್ಲ. एग्जामिनेशन सिस्टम कोलैप्स कर चुका है और खासकर पिछले 5-6 साल के अंदर बहुत ज्यादा एग्जामिनेशन सिस्टम से यूथ का भरोसा उठता नजर आ रहा है. या तो पेपर लीक हो जाते हैं, इवैल्यूएशन में गड़बड़ हो जाती है, कभी कुछ. नीट का पेपर लीक हुआ, 20 बच्चों ने सुसाइड कर लिया, लेकिन सरकार ने ऐसा कोई कदम नहीं उठाया जिससे ये भरोसा बन सके कि अगली साल पेपर लीक नहीं होंगे. नीट के पेपर के बाद और पेपर लीक हो गए. सीबीएसई में इवैल्यूएशन सिस्टम गड़बड़ हुआ, उसके बावजूद उन्होंने उस कंपनी के खिलाफ कोई एक्शन नहीं लिया. 18, 20, 22 ವರ್ಷದ ಮಕ್ಕಳಿಗಾಗಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟಿರುವ ಆ ವ್ಯಕ್ತಿಯೊಂದಿಗೆ ಕನಿಷ್ಠ ಮಾತುಕತೆ ನಡೆಸೋದು ಸರ್ಕಾರದ ಕರ್ತವ್ಯ ಅಲ್ವಾ? ಇವೆಲ್ಲದರ ನಡುವೆ ಮತ್ತೊಂದು ಬಹುದೊಡ್ಡ ಪ್ರಶ್ನೆ ಕೂಡ ಇದೆ. ಈ ಹೋರಾಟದ ಹಾದಿ ಹೀಗೆ ಮುಂದುವರೆದ್ರೆ ವಾಂಗ್ಚುಕ್ ಬದುಕುಳಿತಾರಾ ಇಲ್ವೋ ಅನ್ನೋ ಪ್ರಶ್ನೆ ಕೂಡ ಅಲ್ಲಿದೆ. ವಾಂಗ್ಚುಕ್ ಹೀರೋನಾ ಅಥವಾ ಸರ್ಕಾರವೇ ಸರಿಯಾಗಿದೆಯಾ ಅಥವಾ ಮುಂಬರುವ 5 ದಿನಗಳಲ್ಲಿ ಏನಾಗಲಿದೆ ಅನ್ನೋ ಪ್ರಶ್ನೆ ಕೂಡ ಅಲ್ಲಿದೆ. ಯಾಕಂದ್ರೆ ಮುಂದಿನ 5 ದಿನಗಳ ಬಗ್ಗೆ ಮಾತನಾಡೋದಾದ್ರೆ ಜುಲೈ 20ರಂದು
ತುಂಬ ಮಹತ್ವದ ದಿನ ಅಂತ ಹೇಳ್ಬೋದು. ಯಾಕಂದ್ರೆ ಅಂದು ಸಂಸತ್ನ ಮುಂಗಾರು ಅಧಿವೇಶನ ಶುರುವಾಗುತ್ತೆ. ಅದೇ ದಿನ ಜಂತರ್ ಮಂತರ್ನಿಂದ ಸಂಸತ್ನವರೆಗೆ ಮೆರವಣಿಗೆ ಘೋಷಿಸಲಾಗುತ್ತೆ ಅಂತ ವಾಂಗ್ಚುಕ್ ಹೇಳಿದ್ದಾರೆ. ಈಗ ನೀವು ಅರ್ಥ ಮಾಡ್ಕೊಳ್ಳಿ, ಈ ದಿನ 3 ಘಟನೆಗಳು ಸಂಭವಿಸಬಹುದು. ಮೊದಲನೇದು, ಸರ್ಕಾರ ಇದಕ್ಕೂ ಮುನ್ನವೇ ಸೋನಂ ವಾಂಗ್ಚುಕ್ ಅವರಿಗೆ ಮಾತನಾಡಿ ಈ ಆಂದೋಲನವನ್ನು ಕೊನೆಗೊಳಿಸಬಹುದು. ಎರಡನೇದಾಗಿ, ವಿರೋಧ ಪಕ್ಷದ ನಾಯಕರು ಈ ಆಂದೋಲನವನ್ನು ಬೆಂಬಲಿಸಬಹುದು. ಮತ್ತು 20ನೇ ತಾರೀಕಿನಂದು ಜಂತರ್ ಮಂತರ್ನಿಂದ ಸಂಸತ್ತಿಗೆ ಹೋಗುವ ಹಾದಿಯಲ್ಲಿ ಒಂದು ರೀತಿಯ ಗಲಾಟೆ ಗದ್ದಲಗಳು ಕಂಡು ಬರ್ಬೋದು. ಮತ್ತು ಇನ್ನು 3ನೇದಾಗಿ, ಹಿಸ್ಟ್ರಿ ರಿಪೀಟ್ ಆಗೋ ಭೀತಿ ಕೂಡ ಇದೆ. ಅದೇನಂದ್ರೆ, ವೈದ್ಯರು ಸೋನಂ ವಾಂಗ್ಚುಕ್ ಅವರ ಜೀವಕ್ಕೆ ಅಪಾಯ ಇದೆ ಅಂತ ಹೇಳ್ತಿದ್ದಾರೆ. They will not be bothered about what happens to Mr. Sonam Wangchuk, and they've already trying to paint him as an anti-national. For them, anyone who opposes the BJP or Sangh Parivar, they are all Deshdrohis. They are all terrorists. This is the way they have divided the country. ಇನ್ನು ರಾಜಕೀಯ ಎಲ್ಲ ವಿಚಾರಗಳನ್ನು ಬದಿಗಿಟ್ಟು ನೋಡಿದ್ರೆ, ಸೋನಂ ಈ ದೇಶಕ್ಕೆ ಸಾಕಷ್ಟು ಕೊಡುಗೆಯನ್ನು ನೀಡಿದ್ದಾರೆ. ಇದು ನಿಜ ಮತ್ತು ಯಾರೂ ಇದನ್ನು ನಿರಾಕರಿಸಲಿಕ್ಕೆ ಸಾಧ್ಯನೇ ಇಲ್ಲ. 3 Idiots ಚಿತ್ರದಲ್ಲಿ ಅವರ ಪಾತ್ರವನ್ನು ಸುಮ್ಮನೆ ತರಲಾಗಿರ್ಲಿಲ್ಲ. ಸೋನಂ ಅವರು ಪರೀಕ್ಷೆಯಲ್ಲಿ ಫೇಲ್ ಆಗಿರುವ ವಿದ್ಯಾರ್ಥಿಗಳಿಗಾಗಿ ಶಾಲೆಯನ್ನು ತೆರೆದಂತ ವ್ಯಕ್ತಿ. ಲಡಾಖ್ನಂತ ಪ್ರದೇಶದಲ್ಲಿ ನೀರಿನ ಸಮಸ್ಯೆಯನ್ನು ನೀಗಿಸಲಿಕ್ಕೋಸ್ಕರ ಮಂಜುಗಡ್ಡೆಯ ಗ್ಲೇಸಿಯರ್ಗಳನ್ನು ನಿರ್ಮಿಸಿದವರು. ಸೇನೆಗಾಗಿ ಸೂರ್ಯನ ಶಾಖದಿಂದ ಬಿಸಿಯಾಗುವಂತ ಟೆಂಟ್ಗಳನ್ನು ತಯಾರಿಸಿದವರು. ಮತ್ತು ಇದೇ ಕಾರಣಕ್ಕಾಗಿ ಅವರಿಗೆ ಏಷ್ಯಾದ ನೊಬೆಲ್ ಅಂತಲೇ ಕರೆಯಲಾಗುವಂತಹ ರಾಮನ್ ಮ್ಯಾಗಸೆ ಪ್ರಶಸ್ತಿಯನ್ನು ಕೂಡ ನೀಡಲಾಗಿತ್ತು. 2025ರಲ್ಲಿ ಲೇಹ್ನಲ್ಲಿ ನಡೆದಂತಹ ಹಿಂಸಾತ್ಮಕ ಪ್ರತಿಭಟನೆಯಲ್ಲಿ 4 ಜನರು ಸಾವನ್ನಪ್ಪಿದಾಗ ಅದಕ್ಕಾಗಿ ಅವರನ್ನು 170 ದಿನಗಳ ಕಾಲ ಜೈಲಿನಲ್ಲಿ ಕೂಡ ಇಡಲಾಗಿತ್ತು. ಆದರೆ ಆ ವಿಚಾರ ಈಗ ಕೋರ್ಟ್ನಲ್ಲಿದೆ. ದೇಶದಲ್ಲಿ ಸರ್ಕಾರ ಯಾರದೇ ಇರಲಿ, ಈಗಿನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಸರ್ಕಾರದ ವಿರುದ್ಧ ಹೋದ್ರೆ ಅವರ ಮೇಲೆ ಮೊಕದ್ದಮೆಗಳನ್ನು ಹೂಡಲಾಗುತ್ತೆ ಅನ್ನೋದು ಪ್ರತಿಪಕ್ಷಗಳ ಆರೋಪ ಕೂಡ. ಸೋನಂ ಅವರ ಮೇಲೆಯೇ ಇದೇ ಕಾರಣಕ್ಕಾಗಿ ಕೇಸ್ ದಾಖಲಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಇನ್ನು ಇತಿಹಾಸ ಮರುಕಳಿಸುತ್ತಾ ಅನ್ನೋದನ್ನು ನಾನು ಆಗ್ಲೇ ಹೇಳಿದೆ. ಇತಿಹಾಸವನ್ನು ನೋಡಿದ್ರೆ ನಿಮಗೆ 2 ಉದಾಹರಣೆಗಳು ಸಿಗುತ್ತೆ. 1952ರಲ್ಲಿ ಪೊಟ್ಟಿ ಶ್ರೀರಾಮುಲು ಅವರು 58 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹಕ್ಕೆ ಕುಳಿತಿದ್ರು. ನಂತರ ಅವರು ನಿಧನರಾಗ್ತಾರೆ. ಆದರೆ ಅವರ ಮರಣ ನಂತರ ಜನರ ಆಕ್ರೋಶ ಎಷ್ಟು ದೊಡ್ಡದಾಗಿರುತ್ತೆ ಅಂತಂದ್ರೆ, ಸರ್ಕಾರ ಮಣಿಲೇಬೇಕಾಗುತ್ತೆ. ಭಾಷೆಯ ಆಧಾರದ ಮೇಲೆ ರಚನೆಯಾದ ಇಂದಿನ ಭಾರತದ ಭೂಪಟವು ಅದೇ ಉಪವಾಸ ಸತ್ಯಾಗ್ರಹದ ಕೊಡುಗೆ ಅಂತಲೇ ಹೇಳ್ಬೋದು. 1974ರಲ್ಲಿ ಜಯಪ್ರಕಾಶ್ ನಾರಾಯಣ್ ನೇತೃತ್ವದಲ್ಲಿ ನಡೆದಂತಹ JP ಆಂದೋಲನವು ಎಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಂತಂದ್ರೆ, ತುರ್ತು ಪರಿಸ್ಥಿತಿಯನ್ನು ನಂತರದ ದಿನಗಳಲ್ಲಿ ಹೇರಬೇಕಾಯಿತು ಮತ್ತು ಕೊನೆಗೆ ಕಾಂಗ್ರೆಸ್ ಅಧಿಕಾರದಿಂದ ಕೆಳಗಿಳಿಯಬೇಕಾದಂತಹ ಪರಿಸ್ಥಿತಿ ಕೂಡ ಎದುರಾಗಿತ್ತು. ಭಾರತದ ಇತಿಹಾಸದಲ್ಲಿ ಸಾರ್ವಜನಿಕರ ಬೆಂಬಲ ಮತ್ತು ಶಾಂತಿಯುತ ಪ್ರತಿಭಟನೆಯ ಮೂಲಕ ಇಡೀ ದೇಶವನ್ನು ಒಗ್ಗೂಡಿಸಿದ ಅತ್ಯಂತ ಪ್ರಮುಖ ಆಂದೋಲನಗಳಲ್ಲಿ ಅಣ್ಣಾ ಹಜಾರೆ ಅವರ ನೇತೃತ್ವದ ಭ್ರಷ್ಟಾಚಾರ ವಿರುದ್ಧದ ಭಾರತ ಅನ್ನೋ ಆಂದೋಲನ ಕೂಡ ಒಂದು. 2011ರಲ್ಲಿ ದೆಹಲಿಯ ಜಂತರ್ ಮಂತರ್ ಮತ್ತು ರಾಮ್ಲೀಲಾ ಮೈದಾನದಲ್ಲಿ ನಡೆದ ಈ ಹೋರಾಟವು ದೇಶದ ರಾಜಕೀಯ ಮತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ರೀತಿಯ ಸಂಚಲನವನ್ನು ಸೃಷ್ಟಿ ಮಾಡುತ್ತೆ. ಅಷ್ಟೇ ಅಲ್ಲ, ಅರವಿಂದ್ ಕೇಜ್ರಿವಾಲ್ರಂಥ ನಾಯಕರನ್ನು ಕೂಡ ಹುಟ್ಟುಹಾಕುತ್ತೆ. ಇಷ್ಟೇ ಯಾಕೆ, 2020ರ ರೈತ ಹೋರಾಟವನ್ನು ನೋಡಿ, 1 ವರ್ಷ ನಡೆಯಿತು, 100 ಜೀವಗಳು ಹೋದವು. ಆದರೆ ನಂತರ ಪ್ರಧಾನಿಯವರು ಕ್ಯಾಮರಾ ಮುಂದೆ ಬಂದು 3 ಕಾಯ್ದೆಗಳನ್ನು ಹಿಂಪಡಿಬೇಕಾಗುತ್ತೆ. ಆದಾಗ್ಯೂ ಉಪವಾಸ ಸತ್ಯಾಗ್ರಹದ ವಿರುದ್ಧವೂ ಒಂದು ತರ್ಕ ಇದೆ. ಚುನಾಯಿತ ಸರ್ಕಾರವನ್ನು ಉಪವಾಸ ಸತ್ಯಾಗ್ರಹ ಮಾಡಿ ಬ್ಲ್ಯಾಕ್ ಮೇಲ್ ಮಾಡೋದು ಯಾವ ರೀತಿಯ ಪ್ರಜಾಪ್ರಭುತ್ವ? ಸರಿ, ಅದನ್ನು ಒಪ್ಕೊಳ್ಳೋಣ. ಆದರೆ 7 ವರ್ಷದಲ್ಲಿ 60ಕ್ಕೂ ಹೆಚ್ಚು ಪೇಪರ್ ಲೀಕ್ ಆಗ್ತಿರುವಾಗ, ಪರೀಕ್ಷೆಯ ನಂತರ 13ಕ್ಕೂ ಹೆಚ್ಚು ಮಕ್ಕಳು ಪ್ರಾಣ ಕಳ್ಕೊಳ್ತಿರುವಾಗ, ಲಕ್ಷಾಂತರ ಮಕ್ಕಳಿಗೆ ಆರ್ಥಿಕ ಮತ್ತು ಮಾನಸಿಕವಾಗಿ ಒಂದು ಹೊಡೆತ ಬಿದ್ದಿರುವಾಗ, ಸರ್ಕಾರ ಇದರ ಬಗ್ಗೆ ಪ್ರಾಮಾಣಿಕವಾಗಿ ತನಿಖೆ ನಡೆಸದಿರುವಾಗ, ಇಂಥ ಉಪವಾಸ ಸತ್ಯಾಗ್ರಹ ಅಲ್ಲದೆ ಜನರಿಗೆ ಬೇರೆ ದಾರಿಯಾದ್ರೂ ಏನಿದೆ? ಅಂದ್ರೆ ಉಪವಾಸ ಸತ್ಯಾಗ್ರಹವು ಸರ್ಕಾರವನ್ನು ಮಣಿಸೋದಿಲ್ಲ. ಉಪವಾಸ ಸತ್ಯಾಗ್ರಹದೊಂದಿಗೆ ಸಹಾನುಭೂತಿ ಸೇರಿದಾಗ ಮಾತ್ರ ಸರ್ಕಾರ ಆ ಒತ್ತಡಕ್ಕೆ ಮಣಿಯುತ್ತೆ. ಸಾರ್ವಜನಿಕರು ಜೊತೆಗಿದ್ದಾಗ ಮಾತ್ರ ಆ ದಿಕ್ಕು ಸಿಗುತ್ತೆ. ಆದ್ರೆ ಸೋನಂ ವಾಂಗ್ಚುಕ್ ಅವರ 19 ದಿನಗಳ ಈ ಹೋರಾಟದಲ್ಲಿ ಸರ್ಕಾರದ ಕಡೆಯಿಂದ ಒಂದೇ ಒಂದು ಮಾತುಕತೆ ಪ್ರಯತ್ನ ಕೂಡ ನಡೆದಿಲ್ಲ. ಬುಧವಾರ ದೆಹಲಿ ಹೈಕೋರ್ಟ್ನಲ್ಲಿ ಸೋನಂ ವಾಂಗ್ಚುಕ್ ಅವರಿಗೆ ಬಲವಂತವಾಗಿ ಆಹಾರ ನೀಡಬೇಕು, ಇಲ್ದಿದ್ರೆ ಮುಂದಿನ 2-3 ದಿನಗಳಲ್ಲಿ ಅವರ ಜೀವಕ್ಕೆ ಅಪಾಯ ಇದೆ ಅಂತ ಅರ್ಜಿ ಸಲ್ಲಿಕೆ ಆಗುತ್ತೆ. ಗುರುವಾರ ನಡೆದಂತಹ ವಿಚಾರಣೆಯಲ್ಲಿ ದೆಹಲಿ ಕೋರ್ಟ್ ನಿತ್ಯ ವಾಂಗ್ಚುಕ್ ಅವರ ಆರೋಗ್ಯ ತಪಾಸಣೆ ನಡೆಸಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಸೂಚನೆಯನ್ನು ನೀಡುತ್ತೆ. ಆದರೆ ಮಾತುಕತೆ ನಡೆಸಿ ಅನ್ನೋ ಸೂಚನೆ ಮಾತ್ರ ಬರೋದಿಲ್ಲ. ಇದು ಇನ್ನೂ ಕೇಂದ್ರ ಸರ್ಕಾರದ ಉಡಾಫೆ ನಡೆಗೆ ಒಂಥರ ಪುಷ್ಟಿ ನೀಡಿದಂತಾಗುತ್ತೆ. ಮತ್ತೊಂದೆಡೆ ವಿರೋಧ ಪಕ್ಷದ ಬಗ್ಗೆ ಮಾತನಾಡಬೇಕಾದ್ರೆ ಅರವಿಂದ ಕೇಜ್ರಿವಾಲ್, ಮಹುವಾ ಮೊಯಿತ್ರಾ, ಆತಿಶಿ, ಅಖಿಲೇಶ್ ಯಾದವ್, ಉದ್ಧವ್ ಠಾಕ್ರೆ, ಶಶಿ ತರೂರ್ ಇವರೆಲ್ಲರೂ ವಾಂಗ್ಚುಕ್ ಅವರಿಗೆ ಬೆಂಬಲ ನೀಡ್ತಿದ್ದಾರೆ. ಮತ್ತು
ಉಪವಾಸವನ್ನು ಕೈಬಿಡುವಂತೆ ಕೂಡ ಮನವಿ ಮಾಡ್ತಾ ಇದ್ದಾರೆ. ಸಂಸತ್ನಲ್ಲಿ ಈ ಬಗ್ಗೆ ಚರ್ಚೆ ಮಾಡುವ ಅಂತ ಹೇಳ್ತಾ ಇದ್ದಾರೆ. ಆದರೆ ರಾಹುಲ್ ಗಾಂಧಿ ಮಾತ್ರ ಇದುವರೆಗೂ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿಲ್ಲ. ರಾಹುಲ್ ಅವರ ಬಗ್ಗೆ ವಾಂಗ್ಚುಕ್ ಅವರು ಕೂಡ ಒಂದು ಪ್ರಶ್ನೆ ಎತ್ತಿದ್ದಾರೆ. ಅವರು ಬರುತ್ತಾರೆ ಅಂತ ನಾನು ಭಾವಿಸಿದ್ದೇನೆ ಮತ್ತು ರಾಹುಲ್ ಗಾಂಧಿ ಬರದಿದ್ರೆ ಅದು ಅವರ ಒಂದು ರೀತಿಯ ಸಣ್ಣತನ ಆಗುತ್ತೆ ಅಂತ ವಾಂಗ್ಚುಕ್ ಕೂಡ ಹೇಳಿದ್ದಾರೆ. ಉಪವಾಸದ ಹಿಂದೆ ನಿಲ್ಲುವ ಸಾರ್ವಜನಿಕರು ಸರ್ಕಾರವನ್ನು ಮಣಿಸುತ್ತಾರೆ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳೇಬೇಕು. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಬರ್ಬೋದು ಅಥವಾ ರಾಜೀನಾಮೆ ಕೊಡದೇ ಇರ್ಬೋದು. ಆದರೆ ಭವಿಷ್ಯದಲ್ಲಿ ಮಕ್ಕಳೊಂದಿಗೆ ಆಗುವಂತ ಅನ್ಯಾಯವನ್ನು ತಡಿಬಹುದು ಅನ್ನೋದು ಒಂದು ಕಳಕಳಿ. ಕೇವಲ ಒಂದು ಸಂತಾಪದ ಟ್ವೀಟ್ ಬಂದು ವಿಷಯ ಅಲ್ಲಿಗೆ ಮುಗಿದು ಹೋಗುವಂತೆ ಆಗಬಾರ್ದು. ಇನ್ನು ಸೋನಂ ವಾಂಗ್ಚುಕ್ ಅವರಿಗೆ 19 ದಿನದ ನಂತರವೂ ಅವರ ಪ್ರಶ್ನೆಗೆ ಉತ್ತರ ಸಿಗದಿದ್ರೆ ನಾಳೆ ದೇಶದಲ್ಲಿ ಯಾರಿಗಾದ್ರೂ ಏನೇ ಸಮಸ್ಯೆ ಆದ್ರೂ ತೊಂದರೆ ಆದ್ರೂ ಸರ್ಕಾರಗಳು ಉತ್ತರಿಸುತ್ತಾ ಅನ್ನೋ ಪ್ರಶ್ನೆ ಇಲ್ಲಿ ಇರುತ್ತೆ. ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಕೇಳುವ ಹಕ್ಕು ಇದೆ ತಾನೆ. ಇದು ಕೇವಲ ಸೋನಂ ವಾಂಗ್ಚುಕ್ ಅವರ ಕಥೆಯಲ್ಲ, ಇದು 22 ಲಕ್ಷ ಯುವಕರ ಕತೆ, ಪ್ರಾಣ ಕಳೆದುಕೊಂಡ 13 ಮಕ್ಕಳ ಕತೆ. ಈ ದೇಶ ನಿಮ್ಮದು ಹೌದು, ಈ ದೇಶ ನಮ್ಮದು ಹೌದು. ಈ ಪ್ರಶ್ನೆಯನ್ನು ನಿಮ್ಮೊಳಗೆ ಹಾಕಿ ನಿಮ್ಮನ್ನು ಜಾಗೃತಿಗೊಳಿಸೋದಷ್ಟೇ ನಮ್ಮ ಪ್ರಯತ್ನ. ನೀವು ಯಾವುದೇ ಪಕ್ಷದವರಾಗಿರಲಿ, ಅಟಲ್ ಬಿಹಾರಿ ವಾಜಪೇಯಿ ಅವರ ಈ ಸಾಲುಗಳನ್ನು ನಾವು ನೆನಪಿಡಲೇಬೇಕು. ಪಕ್ಷಗಳು ಬರುತ್ತೆ ಹೋಗುತ್ತೆ, ಸರ್ಕಾರಗಳು ಬರುತ್ತೆ ಹೋಗುತ್ತೆ, ಆದರೆ ಈ ದೇಶ ಉಳಿಬೇಕು, ಈ ದೇಶದ ಮಕ್ಕಳು ಉಳಿಬೇಕು, ಪ್ರಜಾಪ್ರಭುತ್ವದಲ್ಲಿ ಸಂವಹನ ಉಳಿಬೇಕು, ಸಂವಾದ ಉಳಿಬೇಕು. 22 ಲಕ್ಷ ಮಕ್ಕಳ ಭವಿಷ್ಯದೊಂದಿಗೆ ಆಟವಾಡಿದಂಥ ಆ ಪರಿಸ್ಥಿತಿ, 7 ವರ್ಷದಲ್ಲಿ 60ಕ್ಕೂ ಹೆಚ್ಚು ಪ್ರಶ್ನೆ ಪತ್ರಿಕೆಗಳು ಲೀಕ್ ಆದಂಥ ಪರಿಸ್ಥಿತಿ ಭಾರತದಲ್ಲಿ ಸಂಭವಿಸದಂತೆ ಸರ್ಕಾರ ನೋಡ್ಕೊಳ್ಬೇಕು. ನಕಲಿ ವೈದ್ಯರು, ಇಂಜಿನಿಯರ್ಗಳಿಂದ ದೇಶದ ಭವಿಷ್ಯ ಟೊಳ್ಳಾಗದಂತೆ ನೋಡ್ಕೊಳ್ಳೋದು ಕೂಡ ಸರ್ಕಾರದ ಅತ್ಯಂತ ದೊಡ್ಡ ಜವಾಬ್ದಾರಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇಂಥ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.